ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಸೀರೆ ಅಂದ್ರೆ ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳು ನೆನಪಾಗುತ್ತವೆ. ಉಡುಗೆ ತೊಡುಗೆಗಳಲ್ಲಿ ಸೀರೆಗೆ ನಮ್ಮ ದೇಶದಲ್ಲಿ ವಿಶೇಷವಾದ ಸ್ಥಾನವನ್ನು ಕೊಟ್ಟಿದೆ. ಹೆಣ್ಣಿನ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸುವ ಉಡುಪು ಎಂದ್ರೆ ಅದು ಸೀರೆ. ಇಷ್ಟೆಲ್ಲ ಪ್ರಾಮುಖ್ಯತೆ ಇರುವ ಸೀರೆ ನಮ್ಮ ರೈತರು ಬೆಳೆದ ಬೆಳೆಯನ್ನ ಕಾಪಾಡುವಲ್ಲಿಯೂ ಕೆಲಸಕ್ಕೆ ಬರುತ್ತಿದೆ. ಇದೇನಪ್ಪ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಮಾರುಕಟ್ಟೆಯಲ್ಲಿ ಸೀರೆಯ ರೇಟು 100ರಿಂದ ಪ್ರಾರಂಭವಾಗಿ ಲಕ್ಷಗಳವರೆಗೂ ದಾಟಿ ಕೋಟಿಯವರೆಗೂ ತಲುಪಿದೆ. ಸೀರೆ ಅಂದ್ರೆ ಯಾವ ನೀರಿಗೆ ಇಷ್ಟವಾಗಲ್ಲ ಹೇಳಿ. ಇಂತಹ ಸೀರೆಗಳು ಹಳೆಯದಾದ ಮೇಲೆ ಕಂದಮ್ಮಗಳಿಗೆ ಜೋಲಿಯೋ ಆಗುತ್ತೆ, ಹೆಣ್ಣು ಮಕ್ಕಳಿಗೆ ಲಂಗ ಕುಪ್ಪಸವೂ ಆಗುತ್ತೆ. ಹೀಗೆ ನಾನಾ ರೀತಿಯಲ್ಲಿ ಬಳಕೆಯಾಗುವ ಸೀರೆಗಳಲ್ಲಿ ಈಗ ರೈತರು ಬೆಳೆಗಳನ್ನ ಕಾಪಾಡುವ ಶಕ್ತಿ ಇದೆ ಎಂಬ ಅಂಶವು ಬೆಳಕಿಗೆ ಬಂದಿದೆ. ಬೆಳೆಗಳಿಗೆ ರೋಗ ಬಾಧೆ, ಕೀಟಗಳ ತೊಂದರೆ ಒಂದು ಕಡೆಯಾದ್ರೆ ಈ ಪ್ರಾಣಿ ಪಕ್ಷಿಗಳ ಕಾಟ ಇನ್ನೊಂದು ಕಡೆ. ಪ್ರತಿ ವರ್ಷ ರೈತರು ಇದರಿಂದ ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಳುತ್ತಿದ್ದಾರೆ. ಹೀಗಿರುವಾಗ ಇವುಗಳ ನಿಯಂತ್ರಣದಲ್ಲಿ ರೈತರು ಮಾಡುವ ಸರ್ಕಸ್ಗಳು ಒಂದಲ್ಲ ಎರಡಲ್ಲ. ಹೇಗೆ ನಿಯಂತ್ರಣ ಮಾಡಬೇಕು, ವಿದ್ಯುತ್ ಬೇಲಿಗಳನ್ನ ಹೇಗೆ ಬಳಕೆ ಮಾಡಬೇಕು ಎಂಬ ಗೊಂದಲದಲ್ಲಿ ರೈತರು ಇರ್ತಾರೆ. ಇನ್ನು ಎಷ್ಟೋ ಜನ ಕೃಷಿಕರು ವಿಷಕಾರಿ ಪದಾರ್ಥಗಳನ್ನ ಇಟ್ಟು ಪ್ರಾಣಿಗಳನ್ನ ಸಾಯಿಸುವ ಕೆಲಸ ಮಾಡ್ತಾರೆ. ಇದೆಲ್ಲ ಪ್ರಕೃತಿಗೆ ವಿರುದ್ಧವಾದ ಕೆಲಸ. ಪ್ರಾಣಿ ಪಕ್ಷಿಗಳು ಆಹಾರವನ್ನ ಅರಿಸಿ ತೋಟಕ್ಕೆ ಬಂದಿರುತ್ತವೆ. ಅವುಗಳನ್ನ ವಿಷ ಹಾಕಿ ಕೊಲ್ಲುವ ಬದಲು ವೈಜ್ಞಾನಿಕವಾಗಿ ಹೇಗೆ ನಿಯಂತ್ರಿಸಬೇಕೆಂಬುದನ್ನ ತಿಳಿಯಬೇಕು. ಈಗಂತೂ ಪ್ರಾಣಿಗಳ ನಿಯಂತ್ರಣಕ್ಕೆ ಸಾಕಷ್ಟು ಯಂತ್ರೋಪಕರಣಗಳು ಹಾಗೂ ವೈಜ್ಞಾನಿಕತೆಗಳು ಇರುವುದು ರೈತರು ತಿಳಿದಿರುವ ವಿಚಾರ. ಆದ್ರೂ ಪ್ರಾಣಿಗಳ ಹಿಂಸೆಯೂ ಕೂಡ ಇಲ್ಲಿ ಹೊರತಾಗಿಲ್ಲ. ಹೀಗಾಗಿ ಇಲ್ಲೊಂದು ಸಿಂಪಲ್ ಉಪಾಯ ಇತ್ತೀಚೆಗೆ ತಿಳಿದು ಬಂದಿದ್ದು ಈ ಸುದ್ದಿ ಈಗ ಎಲ್ಲೆಡೆ ಹರಿದಾಡುತ್ತಿದೆ. ಇತ್ತೀಚೆಗೆ ಸಾಕಷ್ಟು ಗ್ರಾಮಗಳಲ್ಲಿ ಕೃಷಿ ಭೂಮಿಗೆ ಬೇಲಿಯ ರೀತಿಯಾಗಿ ಸೀರೆಗಳನ್ನ ಬಳಸುತ್ತಿರುವುದನ್ನ ನಾವು ಗಮನಿಸಿದ್ದೇವೆ. ಈ ರೀತಿಯಾದ ಸೀರೆ ಬೇಲಿಗಳು ರೈತರಿಗೆ ತುಂಬಾ ಅನುಕೂಲಕರವಾಗಿದ್ದು ಪ್ರಾಣಿಗಳ ನಿಯಂತ್ರಣ ಹಾಗೂ ಕೀಟಬಾಧೆಯ ನಿಯಂತ್ರಣವನ್ನ ಮಾಡಬಹುದು ಎಂಬುದು ಬಹುತೇಕ ರೈತರ ಅನುಭವ. ತರಕಾರಿ ಬೆಳೆಗಳು, ಧಾನ್ಯಗಳು ಸೇರಿದಂತೆ ಎಲ್ಲಾ ರೀತಿಯ ಬೆಳೆಗಳನ್ನ ಉಳಿಸಿಕೊಳ್ಳಲು ಈ ಟೆಕ್ನಾಲಜಿ ತುಂಬಾ ಉಪಯುಕ್ತವಾಗಿದೆ. ಉಟ್ಟು ಬಳಸಿದಂತಹ ಹಳೆಯ ಸೀರೆಗಳನ್ನ ಬೆಳೆಗಳ ಸುತ್ತ ಬೇಲಿ ರೂಪದಲ್ಲಿ ಹಾಕೋದ್ರಿಂದ ಹಂದಿ ಹಾಗೂ ಇನ್ನಿತರ ಪ್ರಾಣಿಗಳು ಬೆಳೆಗೆ ಅಟ್ಯಾಕ್ ಮಾಡುವುದಿಲ್ಲವಂತೆ. ಬಳಸಿದ ಸೀರೆಯಲ್ಲಿ ಮನುಷ್ಯನ ಬೆವರಿನ ಕಣಗಳ ವಾಸನೆ ಇರೋದ್ರಿಂದ ಪ್ರಾಣಿಗಳಿಗೆ ಇಲ್ಲಿ ಮನುಷ್ಯರಿದ್ದಾರೆ ಎಂಬ ಸಂದೇಹದಿಂದ ಬೆಳೆಯ ಬಳಿ ಸುಳಿಯಲ್ಲ ಎಂಬುದು ಹಲವರ ಅಭಿಪ್ರಾಯ. ಎಷ್ಟೋ ಭಾಗಗಳಲ್ಲಿ ಇದರ ಪ್ರಯತ್ನವನ್ನ ಮಾಡಿ ಸಕ್ಸಸ್ ಆಗಿರುವುದು ಉಂಟು. ಆದ್ದರಿಂದ ಹೆಚ್ಚು ಖರ್ಚು ಮಾಡಿ ಬೇಲಿಯನ್ನ ನಿರ್ಮಿಸುವುದರ ಬದಲು ಸೀರೆ ಬೇಲಿಯ ಪ್ರಯತ್ನವನ್ನ ಒಂದು ಬಾರಿ ಮಾಡಿ ನೋಡುವುದು ರೈತರಿಗೆ ಒಳಿತು ಎಂದು ಹೇಳಬಹುದು. ನೋಡಿದ್ರಲ್ಲ ಸೀರೆಯಲ್ಲಿರುವ ಶಕ್ತಿ ಎಂಥದ್ದು ಅಂತ. ಸೀರೆ ಬರೀ ಉಡುಗೆ ತೊಡುಗೆಗೆ ಮಾತ್ರವಲ್ಲ, ಸೀರೆಯಿಂದ ಬೆಳೆಗಳನ್ನ ಉಳಿಸಿಕೊಳ್ಳಬಹುದು. ಪ್ರಾಣಿಗಳ ತೊಂದರೆ, ಕೀಟಗಳ ತೊಂದರೆ ಹೆಚ್ಚಿರುವ ಪ್ರದೇಶದಲ್ಲಿ ಈ ಪ್ರಯೋಗವನ್ನ ಒಮ್ಮೆ ಮಾಡಿ ನೋಡಿ ಅಂತ ಹೇಳ್ತಾ ನೋಡ್ತಾ ಇರಿ ಅಶ್ವಕೃಷಿ ಚಾನಲ್. ಧನ್ಯವಾದಗಳು.